ಸಂಪುಟ ಪುನಾರಚನೆಯೇ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಪಟ್ಟು ಹಿಡಿದಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಪ್ಲಾನ್ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನೆನೆ ಖರ್ಗೆ ಅವರ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಡಿ.ಕೆ. ಸುರೇಶ್ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ 3 ವಿಚಾರಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದಾರೆ ಡಿ.ಕೆ. ಬ್ರದರ್ಸ್. ಸಂಪುಟ ಪುನಾರಚನೆ ಸದ್ಯಕ್ಕೆ ಬೇಡ, ಸಂಪುಟ ಪುನಾರಚನೆ ಆಗಬೇಕು ಅಂದ್ರೆ ಸಿಎಂ ಸ್ಥಾನವನ್ನ ಮೊದಲು ಖಚಿತಪಡಿಸಿ, ಸಂಪುಟದಲ್ಲಿ ನನ್ನ ಮಾತಿಗೆ ಮನ್ನಣೆಯನ್ನ ಕೊಡಲೇಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮುಖ್ಯಮಂತ್ರಿ ಸ್ಥಾನ ಸಿಗೋವರೆಗೂ ನಾನು ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ ಅನ್ನೋ ಕಾರಣಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವನ್ನ ನೀವು ಮುಟ್ಟೋ ಹಾಗಿಲ್ಲ, ನಾನು ಹೇಳಿದ 6 ರಿಂದ 7 ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಸುಮಾರು 50 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಒಂದು ಕಡೆ ನೆನೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಂದು ಕಡೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಮನದಾಳದ ಮಾತುಗಳನ್ನ ತಿಳಿಸಿಯಾಗಿದೆ ಡಿ.ಕೆ. ಶಿವಕುಮಾರ್ ಅವರು. ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗುವವರಿದ್ದಾರೆ. ಸೊ ಒಂದು ರೀತಿ ಬ್ರಿಡ್ಜ್ ರೀತಿಯಲ್ಲಿ ವರ್ಕ್ ಆಗ್ತಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ. ಖಂಡಿತ ಸ್ಮಿತಾ, ಯಾಕಂದ್ರೆ ಇಬ್ಬರಿಗಿಂತಲೂ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು ಯಾರಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ. ಅದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ಅವರ ಹೆಗಲಿಗೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಹೆಗಲೇ ಇರಿಸಿದ್ದಾರೆ. ನೀವೇ ಕೂತು ಮಾತನಾಡಿ ಇದನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ಅವ್ರಿಗೆ ಸಂದಿಗ್ಧ ಪರಿಸ್ಥಿತಿ. ಒಂದ್ ಕಡೆ ಅಧಿಕಾರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಸತತವಾಗಿ 2-3 ದಿನಗಳಿಂದ ಅವರನ್ನ ಭೇಟಿ ಮಾಡಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ನೀವು ಮಾತು ಕೊಟ್ಟಂತೆ ನನಗೆ ನಾಯಕತ್ವವನ್ನ ಕೊಡಿಸಿ ಅನ್ನುವಂಥದ್ದು. ಇನ್ನೊಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಒತ್ತಡವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇರ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ ರೀಶಫಲ್ ಮಾಡ್ಬೇಕಾ ಬೇಡವಾ ಅನ್ನುವಂಥ ಜಿಜ್ಞಾಸೆಯಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಕ್ಕಂಥದ್ದೇ. ಒಂದು ಅಧಿವೇಶನ ಶುರುವಾಗ್ತಾ ಇದೆ ಮುಂದಿನ ತಿಂಗಳಿಂದ. ಈಗಲೇ ರೀಶಫಲ್ ಮಾಡಿದ್ರೆ ಏನೆಲ್ಲ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದು ಒಂದು ಚರ್ಚೆಯನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದವರು ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಮೂಲಗಳ ಮಾಹಿತಿಗಳು ಕೂಡ ಇರ್ತವೆ. ಅದ್ರ ಜೊತೆಗೆ ರೀಶಫಲ್ ಮುಂದಕ್ಕೆ ಹಾಕಿದ್ರೆ ಏನೆಲ್ಲ ಪರಿಣಾಮಗಳು ಬೀರಬಹುದು, ಅಥವಾ ಈ ಒಂದು ರೀಶಫಲ್ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅದೆಲ್ಲವನ್ನು ಕೂಡ ಅಳೆದು ತೂಗಿ ಒಂದಷ್ಟು ತೀರ್ಮಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ಬೇಕಂತ ಸ್ಥಾನದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ನಡೀತಕ್ಕಂತ ಭೇಟಿ ಏನಿದೆ ಉಭಯ ಸಿಎಂ ಡಿ.ಸಿ.ಎಂ ಅವ್ರದ್ದು, ಆ ವೇಳೆ ಬಹಳ ಮಹತ್ವದ ಚರ್ಚೆಗಳಾಗ್ತವೆ. ಒಂದು ರೀಶಫಲ್ ಸದ್ಯಕ್ಕೆ ಮಾಡುವುದ್ರ ಅನಿವಾರ್ಯತೆ ಏನಿದೆ, ಅಥವಾ ಮುಂದಕ್ಕೆ ಹಾಕಿದ್ರೆ ಏನೆಲ್ಲ ಆಗಬಹುದು ಅನ್ನುವಂಥದ್ದೊಂದು ಕೂಲಂಕುಷವಾದಂತಹ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ನಾಯಕತ್ವ ಬಗ್ಗೆ ನಿರ್ಧಾರ ಆಗೋದುವರೆಗೂ ಕೂಡ ಈ ರೀಶಫಲ್ ಮಾಡ್ಬೇಕಾ ಬೇಡವಾ, ಅದನ್ನ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತು ಚರ್ಚೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಸಂಪುಟ ಪುನಾರಚನೆಯೇ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಪಟ್ಟು ಹಿಡಿದಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಪ್ಲಾನ್ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನೆನೆ ಖರ್ಗೆ ಅವರ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಡಿ.ಕೆ. ಸುರೇಶ್ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ 3 ವಿಚಾರಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದಾರೆ ಡಿ.ಕೆ. ಬ್ರದರ್ಸ್. ಸಂಪುಟ ಪುನಾರಚನೆ ಸದ್ಯಕ್ಕೆ ಬೇಡ, ಸಂಪುಟ ಪುನಾರಚನೆ ಆಗಬೇಕು ಅಂದ್ರೆ ಸಿಎಂ ಸ್ಥಾನವನ್ನ ಮೊದಲು ಖಚಿತಪಡಿಸಿ, ಸಂಪುಟದಲ್ಲಿ ನನ್ನ ಮಾತಿಗೆ ಮನ್ನಣೆಯನ್ನ ಕೊಡಲೇಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮುಖ್ಯಮಂತ್ರಿ ಸ್ಥಾನ ಸಿಗೋವರೆಗೂ ನಾನು ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ,
ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದೇನೆ ಅನ್ನೋ ಕಾರಣಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವನ್ನ ನೀವು ಮುಟ್ಟೋ ಹಾಗಿಲ್ಲ. ನಾನು ಹೇಳಿದ 6ರಿಂದ 7 ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಸುಮಾರು 50 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಒಂದು ಕಡೆ ನೆನೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಂದು ಕಡೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಮನದಾಳದ ಮಾತುಗಳನ್ನ ತಿಳಿಸಿ ಆಗಿದೆ ಡಿ.ಕೆ. ಶಿವಕುಮಾರ್ ಅವರು. ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗುವವರಿದ್ದಾರೆ. ಸೊ ಒಂದು ರೀತಿ ಬ್ರಿಡ್ಜ್ ರೀತಿಯಲ್ಲಿ ವರ್ಕ್ ಆಗ್ತಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ. ಖಂಡಿತ ಸ್ಮಿತಾ, ಯಾಕಂದ್ರೆ ಇಬ್ಬರಿಗಿಂತಲೂ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು ಯಾರಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ. ಅದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ಅವರ ಹೆಗಲಿಗೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಹೆಗಲೇ ಇರಿಸಿದ್ದಾರೆ. ನೀವೇ ಕೂತು ಮಾತನಾಡಿ ಇದನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅವ್ರಿಗೆ ಸಂದಿಗ್ಧ ಪರಿಸ್ಥಿತಿ. ಒಂದ್ ಕಡೆ ಅಧಿಕಾರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಸತತವಾಗಿ 2-3 ದಿನಗಳಿಂದ ಅವರನ್ನ ಭೇಟಿ ಮಾಡಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ನೀವು ಮಾತು ಕೊಟ್ಟಂತೆ ನನಗೆ ನಾಯಕತ್ವವನ್ನ ಕೊಡಿಸಿ ಅನ್ನುವಂಥದ್ದು. ಇನ್ನೊಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಒತ್ತಡವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇರ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ ರೀಶಫಲ್ ಮಾಡ್ಬೇಕಾ ಬೇಡವಾ ಅನ್ನುವಂಥ ಜಿಜ್ಞಾಸೆಯಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಕ್ಕಂಥದ್ದೇ. ಒಂದು ಅಧಿವೇಶನ ಶುರುವಾಗ್ತಾ ಇದೆ ಮುಂದಿನ ತಿಂಗಳಿಂದ. ಈಗಲೇ ರೀಶಫಲ್ ಮಾಡಿದ್ರೆ ಏನೆಲ್ಲ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದು ಒಂದು ಚರ್ಚೆಯನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದವರು ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಮೂಲಗಳ ಮಾಹಿತಿಗಳು ಕೂಡ ಇರ್ತವೆ. ಅದ್ರ ಜೊತೆಗೆ ರೀಶಫಲ್ ಮುಂದಕ್ಕೆ ಹಾಕಿದ್ರೆ ಏನೆಲ್ಲ ಪರಿಣಾಮಗಳು ಬೀರಬಹುದು, ಅಥವಾ ಈ ಒಂದು ರೀಶಫಲ್ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅದೆಲ್ಲವನ್ನು ಕೂಡ ಅಳೆದು ತೂಗಿ ಒಂದಷ್ಟು ತೀರ್ಮಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ಬೇಕಂತ ಸ್ಥಾನದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ನಡೀತಕ್ಕಂತ ಭೇಟಿ ಏನಿದೆ ಉಭಯ ಸಿಎಂ ಡಿ.ಸಿ.ಎಂ ಅವ್ರದ್ದು, ಆ ವೇಳೆ ಬಹಳ ಮಹತ್ವದ ಚರ್ಚೆಗಳಾಗ್ತವೆ. ಒಂದು ರೀಶಫಲ್ ಸದ್ಯಕ್ಕೆ ಮಾಡುವುದ್ರ ಅನಿವಾರ್ಯತೆ ಏನಿದೆ, ಅಥವಾ ಮುಂದಕ್ಕೆ ಹಾಕಿದ್ರೆ ಏನೆಲ್ಲ ಆಗಬಹುದು ಅನ್ನುವಂಥದ್ದೊಂದು ಕೂಲಂಕುಷವಾದಂತಹ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ನಾಯಕತ್ವ ಬಗ್ಗೆ ನಿರ್ಧಾರ ಆಗೋದುವರೆಗೂ ಕೂಡ ಈ ರೀಶಫಲ್ ಮಾಡ್ಬೇಕಾ ಬೇಡವಾ, ಅದನ್ನ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತು ಚರ್ಚೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ನಿರ್ಧಾರ ಆಗೋದುವರೆಗೂ ಕೂಡ ಈ ರೀಶಫಲ್ ಮಾಡ್ಬೇಕಾ ಬೇಡವಾ, ಅದನ್ನ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತು ಚರ್ಚೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.